ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಖಾತೆ ಖ್ಯಾತೆ ಇನ್ನೂ ಬಗೆಹರಿದಿಲ್ಲ. ಕೆಲವು ಸಚಿವರಿಗೆ ಕೊಟ್ಟಂತ ಖಾತೆ ಇಷ್ಟ ಇಲ್ಲ, ಮತ್ತೊಂದು ಕಡೆ ಖಾತೆ ಬದಲಾವಣೆಗೆ ಬಿಗಿ ಪಟ್ಟು ಹಿಡಿಯಲಾಗ್ತಾ ಇದೆ. ಸದ್ಯಕ್ಕೆ ಈಗ ರಾಮಲಿಂಗಾರೆಡ್ಡಿ ಪರ ಕೆಲವು ಅರ್ಚಕರು ಬ್ಯಾಟಿಂಗ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಮುಜರಾಯಿ ಖಾತೆಯನ್ನ ನೀಡಿ ರಾಜ್ಯ ಅರ್ಚಕರ ಸಂಘದಿಂದ ಸಿಎಂಗೆ ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಶಾಸಕರಾಗಿ 8 ಬಾರಿ ಗೆದ್ದಿದ್ದಾರೆ. ಮುಜರಾಯಿ ಖಾತೆ ನೀಡುವಂತೆ ಅರ್ಚಕರು ಮಾಡಿರುವಂತಹ ಮನವಿ ಇದು. ರಾಮಲಿಂಗಾರೆಡ್ಡಿ ಮುಜರಾಯಿ ಖಾತೆಯನ್ನ ವಹಿಸಿಕೊಂಡ ಮೇಲೆ ಸಾಕಷ್ಟು ಬದಲಾವಣೆಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈಗ ಅದೇ ರೀತಿಯಾಗಿ ಮಾಡಿ ಖಾತೆಯನ್ನ ನೀಡಬೇಕು, ಮುಜರಾಯಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ನೀಡಬೇಕು ಅನ್ನುವಂಥ ಆಗ್ರಹಗಳು ಕೇಳಿಬರ್ತಾ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನೂತನ ಸಂಪುಟ ಅಸ್ತಿತ್ವ ಬಂದು 1 ವಾರ ಕಳೆದರೂ ಕೂಡ ಖಾತೆ ಹಂಚಿಕೆಯ ವಿಚಾರ ಅಂತ ಬಂದಾಗ ಸಚಿವರ ಅಸಮಾಧಾನ ಮಾತ್ರ ಇನ್ನೂ ಕೂಡ ತಣ್ಣಗಾಗಿಲ್ಲ. ನಾಯಕರ ಮನವೊಲಿಕೆಯ ಬಳಿಕ ರಾಮಲಿಂಗಾರೆಡ್ಡಿಯವರ ಅತೃಪ್ತಿ ಶಮನವಾಯಿತು ಅನ್ನೋ ಅಷ್ಟರಲ್ಲೇ ಕೃಷ್ಣ ಬೈರೇಗೌಡ, ಕೆ.ಎಚ್. ಮುನಿಯಪ್ಪ ಅವರ ಮುನಿಸು ಕೂಡ ಮುಂದುವರಿಯುತ್ತೆ. ಸದ್ಯ ಇದೀಗ ಕೆಲವೊಂದಿಷ್ಟು ಅರ್ಚಕರು ರಾಮಲಿಂಗಾರೆಡ್ಡಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನೊಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ ಪೂರ್ಣ ಅಧಿಕಾರಕ್ಕೆ ಪಟ್ಟು ಹಿಡಿದಂಥ ಕೃಷ್ಣ ಬೈರೇಗೌಡ ದೆಹಲಿಯ ಹೈಕಮಾಂಡ್ಗೆ ರೀಚ್ ಆಗಿದ್ದಾರೆ. ಅಲ್ಲಿಯೂ ಕೂಡ ಯಾವ ರೀತಿಯಾದಂಥ ಪ್ರಶ್ನೆಯನ್ನ ಮಾಡ್ತಾರೆ, ಅದಕ್ಕೆ ಏನು ಹೈಕಮಾಂಡ್ ವರಿಷ್ಠರು ಉತ್ತರವನ್ನು ನೀಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಿದೆ. ಇನ್ನು ಇಷ್ಟು ದಿನಗಳ ಕಾಲ ರಾಮಲಿಂಗಾರೆಡ್ಡಿ ಅನ್ನುವಂಥ ಇವರ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿಯೂ ಕೂಡ ಖಾತೆ ಹಂಚಿಕೆ ಕುರಿತಂತೆ ಬಹಳಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಕೆಯನ್ನ ಮಾಡಿರ್ತಾರೆ. ಅದಾದ ನಂತರ ವರಿಷ್ಠರು ಮತ್ತೆ ಇವರ ಮನವೊಲಿಸುವಂತಹ ಪ್ರಯತ್ನವೂ ಕೂಡ ಆಯಿತು. ಅದಾದ ನಂತರದಲ್ಲಿ ಈಗ ರಾಮಲಿಂಗಾರೆಡ್ಡಿಗೆ ಮುಜರಾಯಿ ಖಾತೆಯನ್ನ ನೀಡಿ ಅಂತ ಹೇಳಿ ಸದ್ಯ ಅರ್ಚಕರು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಳಿ ಮನವಿಯನ್ನ ಮಾಡಿದ್ದಾರೆ. 8 ಬಾರಿ ಗೆದ್ದಿರುವಂತಹ ರಾಮಲಿಂಗಾರೆಡ್ಡಿಗೆ ಮುಜರಾಯಿ ಖಾತೆಯನ್ನ ನೀಡಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಯಾವ ರೀತಿಯಾಗಿ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ ಅಥವಾ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಖಾತೆ ಖ್ಯಾತೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆ ಯಾವಾಗ ಕಡಿವಾಣ ಬೀಳುತ್ತೋ ಗೊತ್ತಿಲ್ಲ. ಇದರ ಒಂದು ಹಂತ ಮುಗಿತು ಅಂತ ಅನ್ನುವಷ್ಟರಲ್ಲಿ ಇದೀಗ 2ನೇ ಹಂತದ ಸಚಿವ ಸಂಪುಟ ರಚನೆ ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಲಾಭಿಗಳು ನಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ, ಕೆಲವೊಂದಿಷ್ಟು ಕಸರತ್ತುಗಳಾಗ್ತಾ ಇದೆ. ಒಟ್ಟಾರೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದು ಬಹಳ ಪ್ರಮುಖವಾಗಿ. ಹಾಗಾದರೆ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಅಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಒಟ್ಟಾರೆ ಸಿಎಂ ಆದ ನಂತರ ಮೊದಲ ಭೇಟಿ ಆಗ್ತಾ ಇರುವಂಥದ್ದು. ಇನ್ನು ನೀತಿ ಆಯೋಗ ಸಭೆಗೂ ಕೂಡ ಇವರು ಹಾಜರಾಗ್ತಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ಬಳಿಕ ದೆಹಲಿಗೆ ತೆರಳುತ್ತಾ ಇರೋದು ಇದೇ ಮೊದಲ ಬಾರಿ. ಇನ್ನು ಎಐಸಿಸಿ ಕಚೇರಿ ಹಾಗೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಚೇರಿ ಹಾಗೂ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಚರ್ಚೆಯನ್ನು ನಡೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇನ್ನು ಮಹಿಳಾ ಕಾಂಗ್ರೆಸ್ ಕಚೇರಿಗೂ ಕೂಡ ಭೇಟಿಯಾಗ್ತಾರೆ. ವಿವಿಧ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ.